ಜಲ್ಜಾ ಬೋರ್ವೆಲಿಂದ ನೀರು ತುಂಬಿಸ್ಕೊತಾ ಇರ್ತಾಳೆ. ದಯಾನಂದ್ ಅದನ್ನ ನೋಡ್ತಾರೆ. ಓಹೋ, ಜಲ್ಜಾ ಅವರು. ಕೇಳೇ ಬಿಡೋಣ. ಏನಮ್ಮ ಇಂಥ ಸಂಬಂಧನ ಹುಡ್ಕೋದು ನನ್ನ ಮಗಂಗೆ ಅಂತ. ಜಲ್ಜಾ ಅವ್ರೆ, ಅಲ್ಲ ಜಲ್ಜಾ ಅವ್ರೆ, ನನ್ನ ಮಗಂಗೆ ಇಂಥ ಸಂಬಂಧನ ಹುಡ್ಕೋದು ನೀವು? ಅಂದ್ರೆ ನಿಮ್ ಮಾತಿನ ಅರ್ಥ ಏನೋ? ಮಾತಿನ ಅರ್ಥ ಏನು ಅಂದ್ರೆ, ಏನೋ ಹುಡುಗಿ ಮನೆಯವರು ಹುಡುಗಂಗೆ ಅಕ್ಕ ತಂಗಿ ಯಾರು ಇರಬಾರ್ದು ಅಂತ ಹೇಳಿದ್ರಂತೆ. ಶರಣ್ಯ ನನ್ನ ಎರಡನೇ ಹೆಂಡತಿ ಮಗಳೇ ಆಗಿರ್ಬೋದು, ನನ್ನ ಮಗಳೇ ತಾನೇ. ಅಯ್ಯೋ, ಹುಡುಗಿ ಮನೆಯವ್ರು ಯಾಕೆ ಆ ರೀತಿ ಎಲ್ಲ ಹೇಳ್ತಾರೆ? ಅಂದ್ರೆ ಹುಡುಗಿ ಮನೆಯವರು ಈ ತರ ಏನು ಹೇಳೇ ಇಲ್ವಾ? ಇಲ್ಲ, ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅಷ್ಟೇ. ನಿಮ್ ಹೆಂಡತಿನೇ ನಮ್ಮ ಮನೆಗೆ ಬಂದು ನನ್ಗ ಸಂಬಂಧ ಬೇಡ ಅಂತ ಹೇಳಿ ಹೋದ್ರು. ಅದಕ್ಕೆ ನಾನು ಸುಮ್ಮನಾದೆ. ಏನು, ಸೌಭಾಗ್ಯ ಈ ಸಂಬಂಧ ಬೇಡ ಅಂತ ಹೇಳಿದ್ಲಾ? ಹುಡುಗಿಗೆ ಒಬ್ಬ ತಮ್ಮ ಇದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ಇಂಜಿನಿಯರಿಂಗ್ ಓದಿರೋದು. ಅದಕ್ಕೆ ನಿಮ್ಮ ಹೆಂಡತಿ ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಅವ್ರು ಒಪ್ಕೋತಾರ ಕೇಳಿ ಅಂತ ಹೇಳಿದ್ರು. ಹುಡುಗಿ ಮನೆಯವರು ಅವ್ರ ಮಗಳು ಇನ್ನೂ ಫಸ್ಟ್ PU ಓದ್ತಿರೋದು, ಅಲ್ಲಿವರೆಗೂ ನಾವು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಹೆಂಡತಿ ಈ ಸಂಬಂಧ ಬೇಡ ಅಂದ್ರು. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಓಹೋ, ಹೀಗೆಲ್ಲ ಇದೆಯಾ? ಅಂದ್ರೆ ಸೌಭಾಗ್ಯನ ಈ ಸಂಬಂಧನ ಬೇಕು ಅಂತ ಕ್ಯಾನ್ಸಲ್ ಮಾಡಿದಾಳೆ. ಇರ್ಲಿ ಇರ್ಲಿ, ಕ್ಷಮಿಸಿ ಜಲ್ಜಾ ಅವ್ರೆ, ನನ್ಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಸರಿ, ನಾನಿನ್ ಬರ್ತೀನಿ. ಅರ್ಧಂಬರ್ಧ ವಿಷಯ ತಿಳ್ಕೊಂಡು ನಮಗೆ ಭಯಕ್ಕೆ ಬರ್ತಾರೆ. ಇವ್ರ ಹತ್ರ ಮಾತಾಡ್ಕೊಂಡು ನೀರೆಲ್ಲ ಸುರಿದೋಯ್ತಿಲಿ. ಸೌಭಾಗ್ಯ ಬಂದ್ರಾ? ಬನ್ನಿ ಬನ್ನಿ. ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಫ್ರೆಂಡ್ ಮಗ ಬಂದಿದ್ದ. ಅವನ ಹೆಸರೇನೋ ಹೇಳದ್ನಪ್ಪ. ದೀಪಕ್ ಅಂತೆ. ಅದೇ ಅವತ್ತು ಬಂದಿದ್ರಲ್ಲ ನಿಮ್ಮ ಫ್ರೆಂಡ್ ಮಂಜು, ಅವ್ರ ಮಗ. ಏನು, ಮಂಜು ಮಗ ಬಂದಿದ್ನ? ಏನಕ್ಕೆ? ಏನ್ ವಿಷಯ ಹೇಳಪ್ಪ ಅಂದ್ರೆ, ಇಲ್ಲ ಇಲ್ಲ ನಮ್ಮಪ್ಪ ದಯಾನಂದ್ ಅವ್ರ ಹತ್ರನೇ ಮಾತಾಡ್ಕೊಂಡ್ ಬಾ ಅಂತ ಹೇಳಿದಾರೆ, ಅವ್ರು ಬಂದ್ಮೇಲೆ ಬರ್ತೀನಿ ಅಂತ ಹೋದ. ಸರಿ ಬಿಡು. ಅಪ್ಪ, ಶೇಖರ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಅಲ್ಲಿ ಹೊರಗಡೆ ಹೋಗೋಣ ಬಾ. ಏನಪ್ಪ ವಿಷಯ? ಶೇಖರ, ಆಗ್ಲೇ ನಾನು ನಿನ್ನ ಹತ್ರ ಮದ್ವೆ ವಿಚಾರ ಮಾತಾಡ್ದೆ ನೋಡು. ಅದೇ ಜಲ್ಜಾ ನಿಮ್ ಚಿಕ್ಕಮ್ಮನ ಹತ್ರ ಒಂದ್ ಸಂಬಂಧದ ಬಗ್ಗೆ ಹೇಳಿದಾರಂತೆ ಅಂತ. ನಿನ್ನ ಹತ್ರ ಮಾತಾಡ್ಕೊಂಡು ಬಂದ್ಮೇಲೆ ನಾನು ಸೌಭಾಗ್ಯನ ಕೇಳಿದಕ್ಕೆ ಅವಳು ಈ ಸಂಬಂಧ ಬೇಡ ಅಂತ ಹೇಳಿದ್ಲು. ಯಾಕೆ ಅಂದ್ರೆ ಹುಡುಗಂಗೆ ಅಕ್ಕ ತಂಗಿ ಯಾರು ಇರಬಾರ್ದಂತೆ, ನನ್ನ ಮಗಳನ್ನ ನಾನೆಲ್ಲಿ ಕಳಿಸ್ಲಿ ಅಂತ ಅಂದ್ಲು. ಹುಡುಗಿ ಮನೆಯವ್ರು ಈ ರೀತಿ ಎಲ್ಲ ಹೇಳಿರೋದು ಕೇಳಿ ನನಗೂ ಸ್ವಲ್ಪ ಬೇಜಾರಾಯ್ತು. ಆದ್ರೆ ನಿಜ ಏನ್ ಗೊತ್ತಾ, ನನ್ಗೀಗ ತಾನೇ ಜಲ್ಜಮ್ಮ ಸಿಕ್ಕಿದ್ರು. ಅಲ್ಲ ಜಲ್ಜಮ್ಮ, ನಮ್ಮ ಮಗಂಗೆ ಇಂಥ ಸಂಬಂಧನ ಹುಡ್ಕೋದು ಅಂತ ಕೇಳ್ದೆ. ನೀವ್ ಏನ್ ಹೇಳ್ತಿದ್ದೀರಾ, ನನಗೆ ಅರ್ಥ ಆಗ್ತಿಲ್ಲ ಅಂತ ಅವಳು ಹೇಳಿದ್ಲು. ಅಲ್ಲ ಶರಣ್ಯ ನನ್ನ ಎರಡನೇ ಹೆಂಡತಿ ಮಗಳು ಆಗಿರ್ಬೋದು, ಆದ್ರೆ ಅವಳು ನನ್ನ ಮಗಳೇ ತಾನೇ. ಹುಡುಗಂಗೆ ಅಕ್ಕ ತಂಗಿ ಯಾರು ಇರಬಾರ್ದು ಅಂದ್ರೆ ಹೇಗೆ ಅಂತ ಕೇಳಿದಕ್ಕೆ ಜಲ್ಜಾ ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿದ್ರು? ನಿಮ್ ಹೆಂಡತಿನೇ ಈ ಸಂಬಂಧ ಬೇಡ ಅಂದ್ರು ಅಂತ ಹೇಳಿದ್ಲು. ಅಪ್ಪ, ಚಿಕ್ಕಮ್ಮನೆ ಶೇಖರನ್ನ ಮದ್ವೆಗೊಪ್ಸಿ ಹಾಗೆ ಹೀಗೆ ಅಂತ ಮಾತಾಡಿ ಈಗ ಯಾಕೆ ಚಿಕ್ಕಮ್ಮನೆ ಬೇಡ ಅಂತ ಹೇಳ್ತಾರೆ? ನಿಮ್ಗೆಲ್ಲೋ ಆ ಜಲ್ಜಾ ಅವರು ಸುಳ್ಳು ಹೇಳಿರ್ಬೇಕು. ಶೇಖರ, ನಾನು ನಿನ್ನ ಹಾಗೆ ಇಲ್ಲಿವರೆಗೂ ಅವಳನ್ನ ನಂಬ್ಕೊಂಡು ಬಂದೆ, ಇನ್ನು ಅವಳನ್ನ ನಂಬಕ್ ಹೋಗ್ಬಾರ್ದು. ಇದರಲ್ಲಿ ಜಲ್ಜಾ ಅವ್ರದ್ದು ಯಾವ ತಪ್ಪು ಇಲ್ಲ. ತಪ್ಪೆಲ್ಲ ನಿನ್ ಚಿಕ್ಕಮ್ಮಂದೆ. ಅಂದ್ರೆ ಏನ್ ಹೇಳ್ತಿದ್ದೀರಪ್ಪ ನೀವು? ಆ ಹುಡುಗಿಗೆ ಒಬ್ಬ ತಮ್ಮ ಇದ್ದಾನಂತೆ, ಒಳ್ಳೆ ಕೆಲ್ಸದಲ್ಲಿದ್ದಾನಂತೆ, ಇಂಜಿನಿಯರಿಂಗ್ ಮಾಡಿದಾನಂತೆ. ಇವಳ ಪ್ಲಾನ್ ಏನ್ ಗೊತ್ತಾ? ಆ ಹುಡುಗಿ ತಮ್ಮಂಗೆ ಶರಣ್ಯನ್ ಕೊಡ್ಬೇಕು ಅಂತ. ಅದ್ ಯಾವಾಗ ಆಗ್ಲಿಲ್ವೋ ಈ ಸಂಬಂಧ ಮುರಿದ್ಲು ಅಷ್ಟೆ. ನೋಡಪ್ಪ ಶೇಖರ, ಇನ್ ಮುಂದೆ ಇವಳು ಯಾವ ಸಂಬಂಧ ಹುಡ್ಕೊಂಡು ಬಂದ್ರು ನೀನ್ ಅದಕ್ಕೆ ಒಪ್ಕೋಬೇಡ. ಅವಳಿಗೆ ಏನಾದ್ರೂ ಅನ್ಕೊಳ್ಳಿ, ನಾನಿದ್ದೀನಿ. ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಹೇಳು, ಇಲ್ಲ ಅಂದ್ರೆ ನನ್ನ ಫ್ರೆಂಡ್ ಮಂಜುಗೆ ಹೇಳಿದ್ದೀನಿ, ಅವನು ಹುಡುಗಿನ ಹುಡ್ಕೊಡ್ತೀನಿ ಅಂತ ಹೇಳಿದಾನೆ. ಆದ್ರೆ ಇನ್ ಯಾವುದೇ ಕಾರಣಕ್ಕೂ ಸೌಭಾಗ್ಯ ನೋಡಿದ ಸಂಬಂಧನ ಒಪ್ಕೊಳ್ಳೋದ್ ಬೇಡ. ಸರಿಯಪ್ಪ, ಆಯ್ತು, ಬೇಜಾರು ಮಾಡ್ಕೋಬೇಡ ಕಣಪ್ಪ, ನಿಂಗೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಸರಿ, ಅದೇನೋ ಮಂಜು ಮಗ ನನ್ನ ಹುಡ್ಕೊಂಡು ಬಂದಿದ್ದಂತೆ, ಅದೇನು ಅಂತ ಕೇಳ್ತೀನಿ,
ನೀನು ಮನೆಗೆ ಹೋಗು. ಸ್ವಲ್ಪ ಹೊತ್ತಾದ್ಮೇಲೆ ದಯಾನಂದ್ ಅವರು ಖುಷಿಯಿಂದ ಮನೆಗೆ ಬರ್ತಾರೆ. ಸೌಭಾಗ್ಯ, ಶೇಖರ, ಇಬ್ರು ಬೇಗ ಬನ್ನಿ ಇಲ್ಲಿ. ಅದೇನು ಹೇಳಿ, ನನಗೆ ಒಳಗಡೆ ಬೇಕಾದಷ್ಟು ಕೆಲಸ ಇದೆ. ಅಯ್ಯೋ, ನಿನಗೆ ಯಾವಾಗ್ಲೂ ಕೆಲಸ ಇದ್ದೇ ಇರುತ್ತೆ, ಅದು ಯಾವಾಗ ಮುಗಿಯುತ್ತೆ ಹೇಳು. ಸೌಭಾಗ್ಯ, ಆಗ್ಲೇ ನನ್ನ ಫ್ರೆಂಡ್ ಮಗ ಹುಡ್ಕೊಂಡ್ ಬಂದಿದ್ನಲ್ಲ, ಏನು ಗೊತ್ತಾ, ನಮ್ ಶೇಖರಂಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿದಾನೆ ನನ್ನ ಫ್ರೆಂಡು. ಇವತ್ ಸಾಯಂಕಾಲನೇ ನಾವು ಹುಡುಗಿನ ನೋಡಕ್ ಹೋಗ್ತಾ ಇದೀವಿ. ಈ ವಿಷಯ ಗೊತ್ತಾಗಿದ ತಕ್ಷಣ ಸೌಭಾಗ್ಯಂಗೆ ಗಾಬರಿನೂ ಆಗುತ್ತೆ, ಒಳಗೊಳಗೆ ಹೊಟ್ಟೆ ಕಿಚ್ಚು ಆಗ್ತಿರತ್ತೆ. ಏನು, ಶೇಖರಂಗೆ ಹುಡುಗಿ ನೋಡಕ್ ಹೋಗ್ತಿದೀವ? ಹೌದು, ಬೇಗ ಬೇಗ ಕೆಲಸ ಮುಗಿಸ್ಕೊ. ಸಾಯಂಕಾಲ 5-5:30 ಹಾಗೆ ನಾವು ಹುಡುಗಿ ಮನೇಲಿ ಇರ್ಬೇಕು. ಗೊತ್ತಾಯ್ತಪ್ಪ ಶೇಖರ? ಸರಿಯಪ್ಪ. ಸೌಭಾಗ್ಯ, ಹೇಗೂ ಹುಡುಗಿ ಮನೆಗೆ ಹೋಗ್ತಾ ಇದೀವಿ, ಬರೀ ಕೈಯಲ್ಲಿ ಹೋಗಕ್ಕಾಗಲ್ಲ ಅಲ್ವಾ? ಒಂದಿಷ್ಟು ಸ್ವೀಟ್ಸು, ಹೂವು, ಹಣ್ಣು ಎಲ್ಲ ತಗೊಂಡು ಬಂದ್ಬಿಡ್ತೀನಿ. ಇದೇನಪ್ಪ ಇದು, ಇದ್ದಕ್ಕಿದ್ದಂಗೆ ಈ ತರ ಹೇಳ್ತಾ ಇದ್ದಾರೆ. ಈ ಮದ್ವೆ ನಡೆದ್ಬಿಟ್ರೆ ಅಯ್ಯಯ್ಯೋ, ಏನ್ ಮಾಡೋದು? ಆದಷ್ಟು ಇವನ್ ಮದ್ವೆ ಆಗ್ಬಾರ್ದು ಅಂತ ನಾನು ತಡಿಯಕ್ ನೋಡ್ತಾ ಇದ್ದೀನಿ. ಆದ್ರೂ ನನ್ನ ಮಗಳಿಗೆ ಅದರಿಂದ ಏನಾದ್ರೂ ಸಹಾಯ ಆಗ್ಬೇಕು. ಹುಡುಗಿ ಮನೆಗೆ ಹೋಗಿದ ಮಾತ್ರಕ್ಕೆ ಮದ್ವೆ ಫಿಕ್ಸ್ ಆಗ್ಬಿಡತ್ತಾ? ಒಂದ್ ವೇಳೆ ಹುಡುಗಿ ಅವ್ರ ಮನೆಯವರು ಇವನನ್ನ ಒಪ್ಕೊಂಡ್ರು ಅಂತಾನೆ ಇಟ್ಕೊಳ್ಳೋಣ, ಏನಾದ್ರೂ ಒಂದು ಪಿತೂರಿ ಮಾಡಿ ಈ ಮದ್ವೆನ ಕ್ಯಾನ್ಸಲ್ ಮಾಡಲೇಬೇಕು. ನೋಡೋಣ. ಸಾಯಂಕಾಲ ಎಲ್ಲರೂ ಹುಡುಗಿ ಮನೆಗೆ ಬರ್ತಾರೆ. ಶೇಖರ್ ನೋಡಿರೋ ಹುಡುಗಿ ಹೆಸರು ಸಂಧ್ಯಾ ಅಂತ. ಇವಳೆ ನಮ್ಮ ಮಗಳು, ಹೆಸರು ಸಂಧ್ಯಾ ಅಂತ. ಇವಳು ಡಿಗ್ರಿವರೆಗೂ ಓದ್ಕೊಂಡಿದ್ದಾಳೆ ಅಷ್ಟೇ, ಮುಂದಕ್ಕೆ ಓದ್ಸಕ್ಕಾಗ್ಲಿಲ್ಲ. ಅಯ್ಯೋ, ನಿಮಗೆ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ಶೇಖರ SSLC ವರ್ಗ ಅಷ್ಟೇ ಓದಿರೋದು, ಅವನು ಅಲ್ಲಿಂದ ಮುಂದಕ್ಕೆ ಓದೇ ಇಲ್ಲ. ಪಾಪ ಶೇಖರ್ಗೆ ಒಂಥರ ಆಗುತ್ತೆ. ಓ, ನೀವು ಅವ್ನು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡಿರೋದು ನೋಡಿ ಅವನು ಒಳ್ಳೆ ಕೆಲ್ಸದಲ್ಲಿ ಇರ್ಬೋದು ಅನ್ಕೊಂಡ್ರಾ? ಎಂಥದ್ದು ಇಲ್ಲ. ಇರೋ ಜಮೀನ ನೋಡ್ಕೊಂಡಿದ್ದಾನೆ, ಆ ಜಮೀನು ನನ್ನ ಹೆಸರಲ್ಲೇ ಇರೋದು. ಸೌಭಾಗ್ಯ ಹೇಗಾದ್ರೂ ಮಾಡಿ ಈ ಸಂಬಂಧನ ತಪ್ಪಿಸ್ಬೇಕು ಅಂತಾನೆ ಹೊಂಚಾಗ್ತಾ ಇರ್ತಾಳೆ. ನೋಡಿ, ಇವಳು ಸೌಭಾಗ್ಯ ಅಂತ ನನ್ನ 2ನೇ ಹೆಂಡತಿ. ಶೇಖರ ನನ್ನ ಮೊದಲನೇ ಹೆಂಡತಿ ಮಗ. ನನಗೆ ಮಗಳು ಒಬ್ಳು ಇದ್ದಾಳೆ. ನಿಮ್ಗೆಲ್ಲ ವಿಚಾರನೂ ಮಂಜು ಹೇಳಿದಾನೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಹೇಳಿದ್ದಾರೆ. ನಮ್ಮ ಸಂಧ್ಯಂಗೂ ಎಲ್ಲ ವಿಚಾರನೂ ಹೇಳಾಗಿದೆ. ಅವಳು ಹುಡುಗನ ಗುಣ ನಡತೆ ಮಾತ್ರ ನನಗೆ ಮುಖ್ಯ, ಅವ್ರು ಏನು ಓದಿದ್ದಾರೆ ಅನ್ನೋದಲ್ಲ. ನಾನು ಓದಿದ್ದೀನಲ್ಲ, ಹೇಗೋ ಜೀವನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ಲು. ಹಾಗಾಗಿ ನಾವು ಈ ಸಂಬಂಧನ ಒಪ್ಕೊಂಡು ನಿಮ್ಮನ್ನು ಬರಕ್ಕೆ ಹೇಳಿದ್ವಿ. ಇಷ್ಟೆಲ್ಲ ಹೇಳಿದ್ರು ಈ ಸಂಬಂಧ ಒಪ್ಕೊಂಡಿದ್ದಾರೆ ಇವರು. ನಾನು ಹುಡುಗಿ ಜೊತೆ ಮಾತಾಡ್ಬೋದಾ? ಅದಕ್ಕೇನಂತೆ, ಧಾರಾಳವಾಗಿ ಮಾತಾಡ್ಕೊಳ್ಳಿ. ನೋಡಿ ಸಂಧ್ಯಾ ಅವರೇ, ಇರೋ ವಿಚಾರನ ಚಾಚು ತಪ್ಪದೆ ಹೇಳ್ಬಿಡ್ತೀನಿ. ನಾನು ಓದಿರೋದು SSLC ವರ್ಗೂ ಅಷ್ಟೇ, ಜಮೀನು ನೋಡ್ಕೊಂಡಿದ್ದೀನಿ. ನಮ್ಮ ಚಿಕ್ಕಮ್ಮ ಮಾತಾಡಿರೋದ್ರಲ್ಲೇ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನಾಳೆ ನೀವು ನನ್ನ ಮದುವೆ ಮಾಡಿಕೊಂಡು ತುಂಬಾ ಕಷ್ಟಪಡಬೇಕಾಗುತ್ತೆ. ಯೋಚನೆ ಮಾಡಿ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಾನು ಡಿಗ್ರಿವರೆಗೂ ಓದಿರೋದೇನೋ ನಿಜ, ಆದರೆ ನಾನು ಡಿಗ್ರಿವರೆಗೂ ಓದಿಸೋಕ್ಕೆ ಸಹಾಯ ಮಾಡಿದ್ದೆ ಮಂಜು ಅಂಕಲ್. ನಮ್ಮ ತಂದೆ ತಾಯಿಗೆ ನನ್ನ ಡಿಗ್ರಿ ಮಾಡ್ಸೋಕ್ಕೂ ಶಕ್ತಿ ಇರಲಿಲ್ಲ. ಇಷ್ಟೆಲ್ಲ ಒಳ್ಳೇದು ಮಾಡಿರೋ ಮಂಜು ಅಂಕಲ್ ಒಳ್ಳೆ ಹುಡುಗನ ನೋಡಿರ್ತಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ. ಜಮೀನು ಕೆಲಸ ಅಂದರೆ ಅದೇನು ಬಹಳ ಸುಲಭನಾ? ಅದು ಕಷ್ಟನೇ. ಅದು ಎಂತಹ ಪುಣ್ಯದ ಕೆಲಸ. ನೀವು ನಿಮ್ಮನ್ನು ಕೀಳಾಗಿ ಯಾಕೆ ನೋಡ್ಕೊಳ್ತಾ ಇದ್ದೀರಾ? ಯಾರು ಎಷ್ಟೇ ಓದಿರ್ಬೋದು, ಮನುಷ್ಯನಿಗೆ ವಿನಯ ವಿವೇಕ ಮುಖ್ಯ. ನಿಮ್ಮಲ್ಲಿ ಅದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು. ಶೇಖರ್ಗೆ ಸಂಧ್ಯಾ ಮಾತಾಡಿದ ರೀತಿ ನೀತಿ ಎಲ್ಲ ಇಷ್ಟ ಆಗುತ್ತೆ. ಇವಳೇ ನನಗೆ ತಕ್ಕ ಹೆಂಡತಿ ಅಂತ ಅವನು ಅನ್ಕೊಳ್ತಾನೆ. ನಿಮ್ಮ ಆಲೋಚನೆ ಏನೋ ತುಂಬಾ ಒಳ್ಳೇದಿದೆ, ಆದರೆ ನಮ್ಮನೆಗೆ ಬಂದು ನೀವು ಕಷ್ಟಪಡಬೇಕಾಗುತ್ತಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಅಷ್ಟೇ. ಅಂದರೆ ನಿಮ್ಮ ಚಿಕ್ಕಮ್ಮನ ವಿಷಯ ಹೇಳ್ತಾ ಇದ್ದೀರಾ? ಹೌದು. ನೋಡಿ, ನಿಮ್ಮ ತಂದೆಗೂ ಇದುವರೆಗೂ ತುಂಬಾ ಬೇಜಾರಾಗಿರುತ್ತೆ. ಇನ್ನು ಮುಂದೆ ನಾನು ಇರ್ತೀನಲ್ವಾ, ನಿಮ್ಮ ತಂದೆನ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಅದ್ರ ಬಗ್ಗೆ ಅನುಮಾನನೇ ಬೇಡ. ನನಗೂ ಕಷ್ಟ ಅಂದ್ರೇನು ಎಲ್ಲ ಗೊತ್ತು.
ನಾನು ಬರೀ ಸುಖದಲ್ಲಿ ಬೆಳೆದವಳಲ್ಲ, ನಾನು ಕಷ್ಟದಲ್ಲಿ ಬೆಳೆದವಳೆ. ಏನಮ್ಮ, ನಮ್ಮ ಶೇಖರನ್ ಹತ್ರ ಮಾತಾಡಿದ್ಯಾ? ಏನನ್ನಿಸ್ತು? ಮಾತಾಡಿದೆ. ನಾನು ಯಾವ ರೀತಿ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ನೋ ಅವ್ರು ಅದೇ ಥರ ಇದ್ದಾರೆ. ಗುಣ, ಸ್ವಭಾವ ಎಲ್ಲ ನನಗಿಷ್ಟ ಆಯಿತು. ನಮ್ಮ ಹುಡುಗಿ ಏನೋ ನೀವು ಇಷ್ಟ ಆಯಿತು ಅಂತ ಹೇಳಿದ್ಲು, ನಿಮ್ಮ ಅಭಿಪ್ರಾಯನ ಏನೋ ಹೇಳಲೇ ಇಲ್ಲ. ನನಗೂ ಸಂಧ್ಯಾ ಅವ್ರು ತುಂಬಾನೇ ಇಷ್ಟ ಆಗಿದ್ದಾರೆ. ಈ ಮದ್ವೆಗೆ ನನಗೆ ಒಪ್ಪಿಗೆ ಇದೆ. ಸರಿ, ಹಾಗಿದ್ರೆ ಆದಷ್ಟು ಬೇಗ ವಾಲ್ಗ ಊದಿಸ್ಬಿಡೋಣ, ಏನಂತೀರಾ? ಎಲ್ಲರೂ ಖುಷಿಯಾಗಿದ್ರೆ ಸೌಭಾಗ್ಯ ಮಾತ್ರ ಅಯ್ಯೋ ತನ್ನ ಮನೆಗೆ ಸೊಸೆ ಬರ್ತಿದ್ದಾಳಲ್ಲ ಅಂತ ಚಿಂತೆಲೆ ಮುಳುಗು ಹೋಗಿರ್ತಾಳೆ. ಯಾಕೆ ಸೌಭಾಗ್ಯ ಅವರೇ ಏನು ಮಾತಾಡ್ತಾನೆ ಇಲ್ಲ? ಅದು ನನಗೆ ಖುಷಿಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೋಡಿ. ನಮ್ಮ ಶೇಖರನ್ನ ಚಿಕ್ಕ ವಯಸ್ಸಿಂದನೂ ನಾನೇ ನೋಡ್ಕೊಂಡಿರೋದು. ಆಗಲೇ ಮದುವೆ ವಯಸ್ಸಿಗೆ ಬಂದ್ಬಿಟ್ನ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇನೋ ಸರಿ, ನನಗೂ ಇವ್ರಿಗೂ ನಮ್ಮ ಸಂಧ್ಯಾ ಇನ್ನೂ ಅಂಬೆಗಾಲ್ ಇಡ್ತಿದ್ಲಲ್ಲ, ಅದೇ ಕಣ್ಣು ಕಟ್ತಾ ಇರುತ್ತೆ. ಆದರೆ ಅವಳಿಗಾಗಲೇ ಮದುವೆ ಫಿಕ್ಸ್ ಆಗೋಯ್ತು. ಎಷ್ಟು ಆಶ್ಚರ್ಯ ಅನ್ಸುತ್ತಲ್ಲ? ಹೌದು, ನನಗೆ ಮಗಳು ಒಬ್ಳಿದ್ದಾಳೆ. ನಿಮಗೆ ಗೊತ್ತಲ್ವಾ ವಿಷಯ? ಹಾ ಗೊತ್ತು, ಮಂಜು ಅವರೆಲ್ಲ ಹೇಳಿದ್ದಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹುಡುಗಂಗೆ ಅಕ್ಕನೋ ತಂಗಿನೋ ಇದ್ರೆ ಹುಡುಗಿನ ಕೊಡಕ್ಕೆ ಇಷ್ಟನೇ ಪಡಲ್ಲ ನೋಡಿ. ಅದಕ್ಕೆ ಮದ್ವೆಗೆ ಮುಂಚೆನೇ ಹೇಳ್ಬಿಟ್ಟೆ. ಆಮೇಲೆ ಅಯ್ಯೋ ನಮಗೆ ಹುಡುಗಂಗೆ ತಂಗಿ ಇರೋದು ಗೊತ್ತಿಲ್ಲ ಹಾಗೆ ಹೀಗೆ ಅಂದರೆ ಕಷ್ಟ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ, ಹೊಂದ್ಕೊಂಡಿದ್ರೆ ಎಲ್ಲರೂ ಚೆನ್ನಾಗೇ ಇರ್ಬೋದು. ಹೌದು, ಸೌಭಾಗ್ಯ ಈ ಸಂಬಂಧನ ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತ ತುಂಬಾನೇ ಪಿತೂರಿ ಮಾಡ್ತಾಳೆ. ಆದ್ರೆ ಅದು ಯಾವುದು ನಡೆಯೋದೇ ಇಲ್ಲ. ಹುಡುಗಿ ಮನೆಯಿಂದ ವಾಪಸ್ ಮನೆಗೆ ಬಂದ್ಮೇಲೆ ನಾನು ಈ ಸಂಬಂಧ ತಪ್ಸೋಣ ಅಂತ ಏನೇನೋ ಪಿತೂರಿ ಮಾಡಿದೆ. ಆದ್ರೆ ಆ ಹುಡುಗಿ ಕಡೆಯವರು ಯಾವುದಕ್ಕೂ ಜಗ್ಲೇ ಇಲ್ವಲ್ಲ. ಎಲ್ಲ ಇವ್ರ ಫ್ರೆಂಡ್ ಮಂಜುಯಿಂದ ಆಗಿರೋದು. ಇವನ್ ಬೇರೆ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದ. ಅದನ್ನ ನೋಡಿ ಆ ಹುಡುಗಿ ಇವನಿಗೆ ಬಿದ್ದೋದ್ಲು. ಅವಳು ಬೇರೆ ಡಿಗ್ರಿವರೆಗೂ ಓದಿದ್ದಾಳೆ. ಇವನ್ ನೋಡಿದ್ರೆ SSLC ಅಷ್ಟೇ. SSLC ಓದ್ಕೊಂಡು ಜಮೀನ್ ಕೆಲಸ ಮಾಡ್ತಿರೋನ್ಗೆ ಡಿಗ್ರಿ ಹುಡುಗಿ ಬೇರೆ. ಈ ಶೇಖರನ್ ಮುಸುಡಿಗೆ ಆ ಹುಡುಗಿನ ಅಲ್ಲ, ಹುಡುಗಿಗೆ ಏನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಅಂತ ಹೋಗಿ ಹೋಗಿ ಇವನನ್ನ ಒಪ್ಕೊಂಡಿದ್ದಾಳಲ್ಲ. ಈ ಮದ್ವೆ ನಡಿಲೇಬಾರ್ದು. ಅಲ್ಲ, ನಿಮ್ ಕೈಲಾದ ಮಟ್ಟಕ್ಕೆ ಮದ್ವೆ ಮಾಡ್ಕೊಡಿ ಅಂತ ಹೇಳ್ಬಿಟ್ರಲ್ಲ ಇವರು. ಒಂದಿಷ್ಟು ಹಣನಾದ್ರೂ ಇಸ್ಕೊಂಡಿದ್ರೆ ನನ್ನ ಮಗಳ ಮದ್ವೆ ಖರ್ಚಿಗಾದ್ರೂ ಆಗಿರೋದು. ಸೌಭಾಗ್ಯ ಈ ಮದ್ವೆನ ತಡಿಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾಳೆ. ಆದ್ರೆ ಅದಾಗಲ್ಲ. ಶೇಖರನ್ ಮದ್ವೆ ಆದ್ಮೇಲೆ ಮುಂದೇನಾಗುತ್ತೆ, ಈ ಮದ್ವೆ ನಡೀದೇ ಇರೋ ಹಾಗೆ ಸೌಭಾಗ್ಯ ಏನಾದರೂ ಮಾಡ್ತಾಳಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಿನ ರೆಗ್ಯುಲರ್ ಆಗಿ ಕಮೆಂಟ್ ಮಾಡೋರ ಹೆಸರು ತಗೊಳ್ತಾ ಇದ್ದೀನಿ. ಭಾರ್ಗವಿ ಅನ್ನೋರು, ಶಶಾಂಕ್ ಕುಮಾರ್ ಅನ್ನೋರು, ಹಾಗೆ ಜ್ಯೋತಿ ಅನ್ನೋರು ದಿನ ವಿಡಿಯೋಸ್ಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ಸದಾಕಾಲ ಹೀಗೆ ಇರಲಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.